ಗೆದ್ಬಿಟ್ಟ, ನನ್ನ ಮಗ ಗೆದ್ಬಿಟ್ಟ, ನನ್ನ ಮಗ ಗೆದ್ಬಿಟ್ಟ. ಅತ್ತೆ ಅತ್ತೆ, ಗೋಪಿ ಗೋಪಿ, ಸೀತಕ್ಕ, 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 ಯಾಕಮ್ಮ, ಏನಾಯ್ತು? ನಿನ್ ತಮ್ಮ ಗೆದ್ಬಿಟ್ಟ ಕಣೋ, ಗೆದ್ಬಿಟ್ಟ. ಅವನು ಗೆದ್ದ ಅಂತ ನಿಮಗೆ ಗೊತ್ತಾಯ್ತು? ಅದಕ್ಕೆ ಜಪ ಮಾಡ್ತಾ ಮಾಡ್ತಾ ವೆಂಕಟನಾಥನನ್ನ ನೆನೆಸ್ಕೊಂಡೆ. ಅವನು ನನ್ನ ಮುಂದೆ ಬಂದ. ಆತಂಕ ಪಡಬೇಡ ಅಮ್ಮ, ನನ್ ಗೆದ್ದೇ ಗೆಲ್ತೀನಿ ಅಂದ. ಹಾಗಾದ್ರೆ ನನ್ನನ್ನು ಪಂದ್ಯ ಕರ್ಕೊಂಡು ಹೋಗೋ, ನಿನ್ನ ಗೆಲುವನ್ನ ಕಣ್ತುಂಬ ನೋಡ್ಬೇಕು ಅಂದೆ. ಅವನು ನನ್ನ ಕರ್ಕೊಂಡು ಹೋದ. ಸ್ಪರ್ಧೆ ಶುರುವಾಯ್ತು. ಮಾತಿಗೆ ಮಾತು, ಪ್ರಶ್ನೆಗೆ ಉತ್ತರ. ಎದುರಾಳಿ ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಒಂದು ಕ್ಷಣನೂ ಯೋಚನೆ ಮಾಡದೆ ಪಟ ಪಟ ಅಂತ ಎದುರಾಳಿಗೆ ಅರುಳು ಹುರಿದ ಉತ್ತರ ಕೊಟ್ಟ. ಎದುರಾಳಿ ಕಕ್ಕ ಬಿಕ್ಕಿ ಆಗೋದ. ಪ್ರತಿ ಉತ್ತರಕ್ಕೂ ಅಲ್ಲಿದ್ದ ಪಂಡಿತರು, ಬಂದಿದ್ದ ಜನರು ಆಹಾ ಓಹೋ ಅಂತ ಚಪ್ಪಾಳೆ ತಟ್ಟಿದ್ರು. ಹಾಗೆ ಆಗಲಿ. ಬ್ರಹ್ಮದೇವೋ ಪೂಜ್ಯತೆ ಮೂಲ ರಾಮೋ ವಿಜಯತೆ, ಮೂಲ ರಾಮೋ ವಿಜಯತೆ, ಮೂಲ ರಾಮೋ ವಿಜಯತೆ. ಯಾವುದೇ ಸ್ಪರ್ಧೆಯಲ್ಲಿ ವಿಜಯಿಯಾದವನು ವಿನಯವಂತನಾಗಬೇಕು. ಸೋತವನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಅಹಂಕಾರಿ ಆಗಬಾರದು. ಈ ಮಹತ್ತರವಾದ ವಿಷಯವನ್ನ ಸಜ್ಜನಿಕೆಯಿಂದ ವಿವರವಾಗಿ ಹೇಳಿದ ನಮ್ಮ ವೆಂಕಟನಾಥ. ವೆಂಕಟನಾಥ, ನಿನ್ನ ನಿಜವಾದ ಪರೀಕ್ಷೆ ಪ್ರಚಂಡ ದಂಡನಾಚಾರ್ಯರೊಂದಿಗೆ ನಡೆದ ಸ್ಪರ್ಧೆ ಅಲ್ಲ. ನಿನ್ನ ಗೆಲುವಿರುವುದೇ ಗೆಲುವಿನ ನಂತರ ನೀನು ನಡೆದುಕೊಂಡ ರೀತಿಯಲ್ಲಿ. ಇದು ಗೆದ್ದವರಿಗೆ ಮಾದರಿ, ಸೋತವರಿಗೆ ಪ್ರೋತ್ಸಾಹ. ಹೌದು ಗುರುವರ್ಯ, ನಾನು ಸೋತಿದ್ದೇನೆ ಅನ್ನೋ ಅವಮಾನಕ್ಕಿಂತ ಕಲ್ಪವೃಕ್ಷ, ಕಾಮಧೇನುವಿನಂತಹ ಈ ಮಹಾನುಭಾವರ ಮುಂದೆ ಸೋತೆನಲ್ಲ, ಅದು ನನಗೆ ಹೆಮ್ಮೆ ಇದೆ. ಕೊಟ್ಟ ಮಾತಿನಂತೆ ನಾನು ಓಂಕಾರವನ್ನ ನಿಲ್ಲಿ. ಓಂಕಾರ ಅನ್ನೋದು ಸ್ಪರ್ಧೆಯಲ್ಲಿ ಪಣಕ್ಕೆ ಇಡುವ ಕೇವಲ ಒಂದು ಶಬ್ದವಲ್ಲ. ಅದು ಈ ವಿಶ್ವವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿದಿರುವ ಮಹಾನ್ ಶಕ್ತಿ. ಆ ಶಕ್ತಿಯಿಂದಲೇ ಈ ಜಗತ್ತು ಇವತ್ತು ನಡೆಯುತ್ತಿರುವುದು. ಆ ಶಕ್ತಿಯಿಂದಲೇ ಸಕಲೆಂಟು ಜೀವರಾಶಿಗಳು ಜೀವ ತಳೆದಿರುವುದು. ಆ ಶಕ್ತಿಯೇ ಆತ್ಮ, ಆ ಶಕ್ತಿಯೇ ಪರಮಾತ್ಮ. ಅದನ್ನು ನಿಯಂತ್ರಿಸುವುದಾಗಲಿ ನಿರ್ಬಂಧಿಸುವುದಾಗಲಿ ಮನುಷ್ಯ ಮಾತ್ರರಿಂದ ಸಾಧ್ಯವೇ ಇಲ್ಲ. ಹಾಗೇನಾದರೂ ಮಾಡಬೇಕು ಅಂದರೆ ಅದು ಆತ್ಮನಿಗೂ ಪರಮಾತ್ಮನಿಗೂ ಮಾಡುವ ದ್ರೋಹ. ಇನ್ನು ಮುಂದೆ ಆ ಶಕ್ತಿಯನ್ನ ಸ್ಪರ್ಧೆಯ ದಾಳವಾಗಿ ಉಪಯೋಗಿಸಬೇಡಿ. ಇದು ನಮ್ಮ ಸಲಹೆ.